ದರ್ಶನ್ ಅಂದುಕೊಂಡಿದ್ದೇನೂ ಆಗ್ತಾ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರೋ ನಟನಿಗೆ ಮನೆ ಊಟ ಸಿಗ್ತಾ ಇಲ್ಲ. ಇದೀಗ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ನಟ ದರ್ಶನ್ಗೆ ವಿಜಯಲಕ್ಷ್ಮಿ ಅಂತ ಪತ್ನಿ ಸಿಕ್ಕಿರೋದು ಅದು ಅವರ ಅದೃಷ್ಟ. ಅದೆಷ್ಟೇ ಹೊಡೆದ್ರು ಭೂಲೋಕದಲ್ಲೇ ನರಕವನ್ನ ತೋರಿಸಿದ್ರು ಆ ಪುಣ್ಯಾತ್ಕಿತಿ ಮಾತ್ರ ತನ್ನ ಪತಿಯನ್ನ ಬಿಟ್ಕೊಡ್ತಿಲ್ಲ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಕಂಬಿ ಎಣಿಸ್ತಾ ಇರುವಂತಹ ದಾಸನ ಬಿಡುಗಡೆಗೆ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಅನ್ನು ನಡೆಸಿದ್ದಾರೆ. ನಿನ್ನೆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಇವತ್ತು ಶನಿವಾರ, ನಾಳೆ ಭಾನುವಾರ. ಆದ್ರಿಂದ ಜೈಲ್ ವಿಸಿಟ್ಗೆ ಅವಕಾಶ ಇಲ್ಲದಿರೋ ಕಾರಣ ಸೋಮವಾರ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿಯನ್ನು ನೀಡಲಿದ್ದಾರೆ. ಅಂದೇ ದರ್ಶನ್ಗೆ ಪ್ರಸಾದ ಕೊಡುವ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರದಲ್ಲೇ ಮುದ್ದೆ ಮುರಿತಿರುವಂತಹ ದಾಸ ಬಿರಿಯಾನಿ ಸಿಗದೆ ಒದ್ದಾಡ್ತಿದ್ದಾರೆ. ವರ್ಕೌಟ್ ಇಲ್ಲದೆ ಕಾಟೇರ ಪರದಾಡ್ತಾ ಇದ್ದು ಪೊರ್ಕಿ ತೂಕ ಕಡಿಮೆ ಆಗಲು ಕಾರಣವೇನು, ಅವರ ಫಿಟ್ನೆಸ್ ಹೇಗೆ ಮೈಂಟೈನ್ ಮಾಡ್ತಿದ್ರು ಅನ್ನೋದನ್ನ ಜಿಮ್ ರವಿ ರಿಪಬ್ಲಿಕ್ ಕನ್ನಡಕ್ಕೆ ವಿವರಿಸಿದ್ದಾರೆ. ಇಷ್ಟು ವರ್ಷ ಮನೆ ಊಟ ಮಾಡಿರ್ತಾರೆ, ಪ್ರಾಪರಾಗಿ ವರ್ಕೌಟ್ ಮಾಡಿರ್ತಾರೆ, ತನ್ನದೇ ಆದಂಥ ಒಂದು ಆಹಾರ ಪದ್ಧತಿನ ಅಳವಡಿಸ್ಕೊಂಡಿರ್ತಾರೆ. ಜಿಮ್ಗೆ ಮಾಡುವಾಗ ಏನು ತಿನ್ನಬೇಕು ಅಂತ ಅವ್ರದ್ದೇ ರೀತಿಯಾದಂಥ ಒಂದು ಆಹಾರ ಪದ್ಧತಿ ಇರ್ತದೆ. ಪ್ರತಿಯೊಬ್ಬರಿಗೂ ವ್ಯಾಯಾಮ ಮಾಡೋಕ್ಕೆ ಹೋದಾಗ ಈಗ ನನ್ನ ಆಹಾರ ಪದ್ಧತಿನೇ ಬೇರೆ, ಸೊ ಅವರ ಆಹಾರ ಪದ್ಧತಿನೇ ಬೇರೆ. ಸೊ ಅದೆಲ್ಲ ಮಿಸ್ ಮಾಡ್ಕೊಂಡಾಗ ಏನಾಗುತ್ತೆ, ಬಾಡಿಲಿ ಏರುಪೇರಾಗೋದು ಸಹಜ. ದರ್ಶನ್ ಸರ್ ಏನಾಗಿದ್ದಾರೆ, ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದಾರೆ, ಸುಮಾರು 30 ವರ್ಷದಿಂದ ಮಾಡ್ತಾಯಿದ್ದಾರೆ ನನಗೆ ಗೊತ್ತಿದ್ದಂಗೆ. ಸೊ ಅವರಿಗೆ ಒಂದು 6 ತಿಂಗಳು ವರ್ಕೌಟ್ ಮಾಡಲಿಲ್ಲ ಅಂದರೂ ನಡೀತದೆ, ಏನೂ ತೊಂದರೆ ಆಗಲ್ಲ. ಮತ್ತೆ ಅವ್ರು ಬಂದು ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ತನ್ನದೇ ಆದಂಥ ಒಂದು ಆಹಾರ ಪದ್ಧತಿನ ಅಳವಡಿಸ್ಕೊಂಡು ತನ್ನದೇ ಆದಂಥ ಒಂದು ಟೈಮಿಂಗ್ಸ್, ಜಿಮ್ ಟೈಮಿಂಗ್ಸ್ ಇರ್ತದೆ, ಅದನ್ನು ಮಾಡಿದಾಗ ಖಂಡಿತ ವಾಪಸ್ ಬಾಡಿ ಬರ್ತದೆ. ಸರ್ ಖಂಡಿತ ವರ್ಕೌಟ್ ಬಿಟ್ಟ ತಕ್ಷಣ ಸೈಡ್ ಎಫೆಕ್ಟ್ ಆಗೋಲ್ಲ, ಅದು ಬಾಡಿಗೆ ರೆಸ್ಟ್ ಸಿಗುತ್ತೆ. ಜೊತೆಗೆ ಏನಾಗುತ್ತೆ, ಸರಿಯಾಗಿ ನಿದ್ದೆ ಇರಲ್ಲ, ಯೋಚನೆ ಇರ್ತದೆ, 10 ಹಲವಾರು ಕಾರಣಗಳಿರ್ಬೋದು. ಬಟ್ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ಸ್ ಅಂತೂ ಆಗಲ್ಲ. ವರ್ಕೌಟ್ ಬಿಟ್ಟರೆ, ಇವಾಗ ವರ್ಕೌಟ್ ಬಿಟ್ಟಿರೋದ್ರಿಂದ 45 ಡೇಸ್ ಬಿಟ್ಟರೆ ಏನೂ ತೊಂದರೆ ಆಗಲ್ಲ. ದರ್ಶನ್ ಜೈಲಿನ ಊಟಕ್ಕೆ ಒಗ್ಗಿಕೊಳ್ಳದೆ ಅವರ ದೇಹದ ತೂಕ ಕಡಿಮೆಯಾಗಿದೆ. ಒಂದ್ ವೇಳೆ ರಿಲೀಸ್ ಆದ್ರೆ ಮತ್ತೆ ಮೊದಲಿನ ಜೀವನ ಶೈಲಿ ರೂಢಿಸಿಕೊಂಡ್ರೆ ಯಾವ ಸಮಸ್ಯೆಯೂ ಆಗೋಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಮೇಲೆ ಅದರಲ್ಲಿ ಜಿಮ್ ರವಿ ಬಂದ್ರಲ್ಲ, ಅವರು ನಮ್ಮ ನಿಜವಾದ ಕರ್ನಾಟಕದ ಹೆಮ್ಮೇರಿ. ಅವರು ಮಿಸ್ಟರ್ ವರ್ಲ್ಡ್ ಅದೆಲ್ಲ ಆಗಿದ್ದಾರೆ. ಮಜಾ ಏನು ಗೊತ್ತಾ, ನಾವೇನು ಅಂದ್ಕೊತೀವಿ, ಬಾಡಿ ಬಿಲ್ಡಿಂಗ್ಗೆ ಮಟನು, ಚಿಕನ್ನು, ಎಗ್ಗು, ಗಿಗ್ಗು, ಮತ್ತೊಂದು ಮಗದೊಂದು ಎಲ್ಲ ಹೇಳ್ತೀವಲ್ವ. ಜಿಮ್ ರವಿ ಅವರಿದ್ದಾರಲ್ಲ, ಪ್ಯೂರ್ ವೆಜ್ಜು. ಪ್ಯೂರ್ ವೆಜ್ಜು ಜಿಮ್ ರವಿ ಪ್ಯೂರ್ ವೆಜ್ಜು. ಹೆಂಗಿದೆ ಗೊತ್ತಾ ಬಾಡಿ. ಒಂದು ದಿವಸ ಕರ್ಕೊಂಬರ್ತೀನಿ ಅವ್ರನ್ನ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಸಂಕಟ ಬಂದಾಗ ವೆಂಕಟರಮಣ, ನಮ್ಮ ಭಾರತೀಯರ ಒಂದು ನಂಬಿಕೆ. ಸಂಕಟ ಬಂದಾಗ ದೇವರ ಬಳಿ ಹೋಗೋದು. ಹಾಗೆಯೇ ದರ್ಶನ್ ಒಮ್ಮೆ ಹೇಳಿದರು, ತಿರುಪತಿಗೆ ನಾನು ಹೆಂಗೋ ಬಂದಿದ್ದೆ, ಇವತ್ತು ಕೋಟಿಗಟ್ಟಲೆ ಕಾರಲ್ಲಿ ಬರ್ತಾ ಇದ್ದೀನಿ, ಇನ್ನೇನಪ್ಪ ಬೇಕು ನನಗೆ ಅಂತೇಳಿ. ಆಮೇಲೆ ಮೈಸೂರು ಚಾಮುಂಡೇಶ್ವರ ಪರಮ ಭಕ್ತ ಕೂಡ ದರ್ಶನ್. ಈ ನಡುವೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಚಂಡಿಕಾಯಾಗ ಮಾಡಿದ್ದಾರೆ. ಏನು ಈ ಚಂಡಿಕಾಯಾಗದ ವಿಶೇಷ ಅಂತ ನೀವು ಕೇಳಿದ್ರೆ ಕೆಲವು ಪಾಯಿಂಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಚಂಡಿ ದೇವಿ ಆವಾಹನೆಗಾಗಿ ಇದು ಪ್ರಬಲ ಹೋಮ ನಡೆಯುತ್ತೆ. ಭಾಳ ಪವರ್ಫುಲ್ ಜಾಗ ಅದು, ಭಾಳ ಪವರ್ಫುಲ್ ಜಾಗ. ಎಲ್ಲಿ ಕೊಲ್ಲೂರು ಮೂಕಾಂಬಿಕೆ. ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, ಕೆಲವು ಕೊಲ್ಲೂರು ಮೂಕಾಂಬಿಕೆ ಈ ವಿಗ್ರಹ ಇದೆಯಲ್ಲ, ಅದರ ಹಿಂಬದಿಯಲ್ಲಿ ಒಂದು ಚಿನ್ನದ ಕತ್ತಿ ಕಾಣುತ್ತೆ, ಚಿನ್ನದ ಕತ್ತಿ. ಅದು MG ರಾಮಚಂದ್ರನ್ ಕೊಟ್ಟಂಥ ಉಡುಗೊರೆ. ಆಮೇಲೆ ಜಯಲಲಿತಾ ಇಲ್ಲಿಗೆ ಬರ್ತಾಯಿದ್ರು. ಆಮೇಲೆ K ಕರುಣಾಕರನ್ ಮಾಜಿ ಮುಖ್ಯಮಂತ್ರಿ ಇಲ್ಲಿಗೆ ಬರ್ತಾಯಿದ್ರು. ಆಮೇಲೆ ಜೇಸುದಾಸ್ ತಮ್ಮ ಹುಟ್ಟುಹಬ್ಬಕ್ಕೆ ಇಲ್ಲಿ ಬಂದು ಹಾಡಾಡ್ತಾಯಿದ್ರು. ಆಮೇಲೆ ಸಂಗೀತ ಮಾಂತ್ರಿಕ ಇಳೆಯರಾಜ ಇತ್ತೀಚೆಗೆ ನನ್ನ ತಾಯಿ ಅಲ್ಲಿದ್ದಾಳೆ. ಕೇರಳೈಟ್ಸ್ ತಮಿಳ್ನಾಡಿನವರಿಗೆ ಕೊಲ್ಲೂರು ಮೂಕಾಂಬಿಕೆ ಜೊತೆ ಒಂದು ಅವಿನಾಭಾವ ಭಕ್ತಿ ಸಂಬಂಧ. ಮತ್ತೊಂದು ಐತಿಹ್ಯ ಪ್ರಕಾರ ಶಂಕರಾಚಾರ್ಯರೇ ನಿರ್ಮಾಣ ಮಾಡಿದ್ದಿದ್ದು ಅಂತೇಳಿ ವಿಗ್ರಹ. ಆಮೇಲೆ ಚೊಟಾನಿಕೆರೆ ಭಗವತಿ, ಕೇರಳದಲ್ಲಿರೋ ಚೊಟಾನಿಕೆರೆ ಮತ್ತು ಇಲ್ಲಿಗೆ ಸಂಬಂಧ ಇದೆ. ಹಗಲೊತ್ತಲ್ಲಿ ಅಲ್ಲಿರ್ತಾರೆ, ಸಂಜೆ ಹೊತ್ತಲ್ಲಿ ಇಲ್ಲಿರ್ತಾರೆ, ಹಾಗೆಲ್ಲ ಕಥೆಗಳಿದೆ. ಏನಿವೆ, ಬಟ್ ಇಲ್ಲೊಂದು ಚಂಡಿಕಾಯಾಗಕ್ಕೆ ಭಾಳ ಮಹತ್ವ ಇದೆ. ಚಂಡಿದೇವಿ, ಮಹಾಕಾಳಿ, ಮಹಾಲಕ್ಷ್ಮಿ ಮೂರ್ತ ರೂಪ ಅನ್ನೋದು ನಂಬಿಕೆ. ಹೋಮ ಮಾಡಿದರೆ ಯಶಸ್ಸು, ಸಮೃದ್ಧಿ, ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಚಂಡಿ ಹೋಮದಲ್ಲಿ ಸುಮಾರು 700 ಶ್ಲೋಕಗಳಿವೆ. ದೇವಿ ಶ್ಲೋಕ, ಸಪ್ತಪತಿ ಥರ. ಇನ್ನು ದೇವಿಯು
ನಾವು ಕಥೆ ಕೇಳಿರ್ತೀವಲ್ಲ, ಮಧುಕೈಟಭ, ಮಹಿಷಾಸುರ, ಶುಂಭಾನಿಶುಂಭ ಇವರನ್ನೆಲ್ಲ ವಧೆ ಮಾಡಿ ಚಂಡಮುಂಡ, ರಕ್ತ ಬೀಜಾಸುರ ಇವರನ್ನೆಲ್ಲ ವಧಿಸಿದ್ಲು ಅಂತೇಳಿ. ಮಹಿಷಾಸುರ ಅಂತ ಹೇಳೋ ನಮ್ಗೆ ಗೊತ್ತಿದೆ, ಇಲ್ಲಿ ಬರುತ್ತೆ ನಾವು ಮೈಸೂರಲ್ಲಿ. ಇನ್ನು ತ್ರಿಶಕ್ತಿ ರೂಪದಿಂದ ಕೊಂದು ಲೋಕ ಕಲ್ಯಾಣ ಮಾಡ್ತಾಳೆ ಇವರನ್ನೆಲ್ಲ ಅಸುರರನ್ನು ಅಂತೇಳಿ. ಅಂದರೆ ಬ್ರಹ್ಮಾಂಡದಲ್ಲಿ ನಡೆದಂಥ ಘಟನಾವಳಿಗಳನ್ನು ಕಥೆ ರೂಪದಲ್ಲಿ ನಮಗೆ ಪುರಾಣಗಳಲ್ಲಿ ಹೇಳಿದ್ದಾರೆ. ಇನ್ನು ಚಂಡಿಕಾದೇವಿ ಅಂದರೆ ಚಂಡಿಕಾದೇವಿಗೆ 18 ಕೈ 18 ಆಯುಧ ಹಿಡಿತಾಳೆ ಅಂತಂದರೆ ಈಗ ಮನುಷ್ಯ ಏನು ಥಿಂಕ್ ಮಾಡ್ಬೋದು, ಎಷ್ಟು ಪವರ್ಫುಲ್, ಬ್ರಹ್ಮಾಂಡದ ಪವರನ್ನು ನಮ್ಗೆ ಹೇಳಕ್ಕೆ ಬರಲ್ಲ. ಹಾಗೆಯೇ ರಾವಣನಿಗೆ 10 ತಲೆ ಇತ್ತು ಅಂತಂದರೆ 10 ಹಿಂಗೆ ಪರ್ಟಿಕ್ಯುಲರ್ ತಲೆ ಫಿಸಿಕಲಿ ಇತ್ತು ಅಂತಲ್ಲ, ಅದು ಲೆಕ್ಕ 10 ತಲೆಯಷ್ಟು ಜ್ಞಾನಿಯಾಗಿದ್ದ ಅಂತ. ಏನು ತಲೆ ನಾವಂತೀವಲ್ಲ, ಒಳ್ಳೆ 99 ಅಥವಾ 100 ಔಟ್ ಆಫ್ 100 ಬಂದರೆ ಎಂಥ ತಲೆ ಮಾರಿ ಇವನಿಗೆ ಅಂತೇಳಿ, ಭಯಂಕರ ತಲೆ ಅಂತ. ಅಂದರೆ ಅಂತ 10 ತಲೆ ಇತ್ತು ರಾವಣನಿಗೆ ಅಂತ. ಅದೇ ಥರ ಶಕ್ತಿ ಸ್ವರೂಪಿಣನ ಹೆಂಗೆ ಅಂತಂದರೆ 18 ಕೈ 18 ಕಾಲು 18 ಆಯುಧ, ಈ ಥರ ನಾವು ನಮ್ಮ ಮನುಷ್ಯ ಹೆಂಗಿರ್ತಾನೆ ಅವರ ನಂಬಿಕೆ ಹೆಂಗಿರ್ತದೆ, 18 ಜನ ಇದ್ರೆ ಹೆಂಗಿರ್ತದೆ, 20 ಜನ ಹೆಂಗಿರ್ತದೆ, ಆ ಥರ ಕಲ್ಪಿಸ್ಕೊಳ್ಳುವಂಥದ್ದು. ಆಮೇಲೆ ಚಂಡಿಕಾಯಾಗದ ಲಾಭ ಏನು ಅಂಥೇಳಿ. ಇನ್ನು ಮಾಟ ಮಂತ್ರ ವಶೀಕರಣ, ಗ್ರಹ ದೋಷ ಇದ್ದವರು ಅಂದರೆ ಯಾರಾದರೂ ಮಾಟ ಮಾಡಿರ್ತಾರೆ ಅಂತಿರುತ್ತೆ. ಸಾಧಾರಣವಾಗಿ ನಂಬಿಕೆ ಜಾಸ್ತಿ. ಈ ಸೂಪರ್ ಸ್ಟಾರ್ಗಳಿಗೆ, ಪೊಲಿಟಿಷಿಯನ್ಸ್ಗಳಿಗೆ ಜಾಸ್ತಿ ಯಾರೋ ಮಾಟ ಮಾಡಿರ್ತಾರೆ ಸೋಲಿಸೋದಕ್ಕೆ, ಮತ್ತು ಇದ್ದೇ ಇರುತ್ತೆ ಸ್ಪರ್ಧೆ. ಇನ್ನು ದೇವಿಯ ಕೃಪೆಗೆ ಪಾತ್ರರಾಗಲು ಈ ಯಾಗವನ್ನು ಮಾಡಿಸ್ತಾರಂತೆ. ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ, ಶಾಪ ಪೀಡೆ ನೆಗೆಟಿವ್ ಅಂಶಗಳು ದೂರವಾಗುತ್ತೆ, ಶತ್ರು ಬಾಧೆ ನಿವಾರಣೆಗಾಗಿ ಈ ಯಾಗ ಮಾಡಲಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಭಕ್ತಾದಿಗಳಲ್ಲಿರುತ್ತೆ. ಅದನ್ನು ಮಾಡಿದ್ದಾರೆ ಹೆಂಡತಿಯಾಗಿ. ಇನ್ನು ರೇಣುಕಾಸ್ವಾಮಿ ಅವರನ್ನು ಕೊಂದ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ ದರ್ಶನ್. ಈ ಹಿಂದೆ ಕೂಡ 2011ರಲ್ಲಿ ಜೈಲು ಸೇರಿದ್ರು. 22 ದಿವಸ ಮಾತ್ರ ಅವರಿಗೆ ಏನು ಶಿಕ್ಷೆ ಆಗಿತ್ತು. ಯಾಕೆಂದರೆ ಕೊನೆಗೆ ವಿಜಯಲಕ್ಷ್ಮಿ ಆ ಕೇಸ್ ವಾಪಸ್ ತಗೊಂಡ್ರು. ಈಗ ಒಂದು ಗುಸುಗುಸು ಶುರುವಾಗಿದೆ. ರೇಣುಕಾಸ್ವಾಮಿ ಮನೆಗೆ ವಿನೋದ್ ರಾಜ್ ಅವರು ಹೋಗಿದ್ದಾರೆ, ಏನೋ ಪಂಚಾಯತಿಗೆ ಏನಾದರೂ ನಡೀತಾ ಇದೆಯಾ, ಕೇಸ್ ವಾಪಸ್ ತಗೊಂಡ್ರೆ ರಿಲೀಸ್ ಆಗಿಬಿಡ್ತಾರಾ, ಹೀಗೆಲ್ಲ ಇದೆ. ಆದರೆ ಒಂದು ನೆನಪಿಟ್ಕೊಳ್ಳಿ ವೀಕ್ಷಕರೇ, ಇಲ್ಲಿ ಕೇಸ್ ವಾಪಸ್ ತೆಗೆದುಕೊಳ್ಳುವಂಥ ಪ್ರಮೇಯನೇ ಬರೋದಿಲ್ಲ. ಯಾಕೆಂತಂದರೆ ಕೇಸ್ ಕೊಟ್ಟಿರೋದು ರೇಣುಕಾಸ್ವಾಮಿ ಫ್ಯಾಮಿಲಿ ಅಲ್ಲ. ಯಾವಾಗ ಅಲ್ಲಿ ಹೆಣ ಬಿತ್ತೋ ಪೊಲೀಸರು ಸುಮೋಟೋವಾಗಿ ಮಾಡಿರೋದು. ಹಾಗಾಗಿ ಇದು ಸರ್ಕಾರಿ ಕೇಸ್ ಆಗೋಗ್ಬಿಟ್ಟಿದೆ. ಒಬ್ಬರ ನಂತರ ಒಬ್ಬರು ಬಂದು ಸಾಂತ್ವನ ಹೇಳ್ತಾ ಇದ್ದಾರೆ. ಆದರೆ ರೇಣುಕಾಸ್ವಾಮಿ ಮನೆಗೆ ಯಾರೊಬ್ಬರು ತೆರಳಿರಲಿಲ್ಲ. ಇವರು ಹೋಗಿದ್ದಾರೆ, 1 ಲಕ್ಷ ಕೊಟ್ಟಿದ್ದಾರೆ. ನಟ ವಿನೋದ್ ರಾಜ್ ಆ ಕೆಲಸ ಮಾಡಿದರು, ಕುಟುಂಬಸ್ಥರನ್ನು ಭೇಟಿ ಮಾಡಿದರು. ರೇಣುಕಾಸ್ವಾಮಿಯ ಪತ್ನಿ ಸಹನಾಗೆ 1 ಲಕ್ಷದ ಚೆಕ್ ನೀಡಿದರು. ಕುಟುಂಬದ ಸ್ಥಿತಿ ಕಂಡು ಕಣ್ಣೀರಾದರು. ಆದರೆ ವಿನೋದ್ ರಾಜ್ ಸಂಧಾನ ಮಾಡೋಕ್ಕೆ ಹೋಗಿದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಅದೊಂಥರ ನೋವು, ಇದು ಇನ್ನೂ ಭಯಂಕರವಾದ ನೋವು. ಇದು ನಾನು ದಾರಿ ಉದ್ದಕ್ಕೂ ಹೋಗ್ತೇನೆ, ನನ್ನನ್ನೇ ನಾನು ಹೆಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ತಲೆ ಕಿಟ್ಟು ಹೋಗಿದ್ದೇನೆ. ಯಾರೋ ಅಜ್ಜಿ ಬೇರೆ ಇದ್ದಾರೆ, 99 ವಯಸ್ಸಿನವ್ರು ಪಾಪ, ಆಮೇಲೆ ಗರ್ಭಿಣಿಯಾಗಿದ್ದಾರೆ. ಇಲ್ಲ ರೀ, ಅವರನ್ನು ನೋಡ್ಕೊಳ್ಳೋಕ್ಕೆ ತಂದೆ ತಾಯಿ ಆದರೂ ಇದ್ದಾರೆ. ಈ ವೃದ್ಧರನ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ. ಅಲ್ಲಿ ಮಾತಾಡೋಕ್ಕೆ ಅವಕಾಶಗಳು ಇಲ್ದಿರ ಹೋಯ್ತಲ್ಲ. ಇವ್ರೆ 5 ಜನ 5 ಇದನ್ನು ಅವ್ರು ನನ್ನ ನೋಡಿದ ತಕ್ಷಣ ಅವರು ಹೆಚ್ಚು ಕಡಿಮೆ ಭಾವುಕರಾಗ್ಬಿಟ್ಟು ತಪ್ಕೊಂಡ್ಬಿಟ್ರು. ಅಣ್ಣ ಹೇಗಿದೆಯಣ್ಣ, ಏನಣ್ಣ ಬಂದಿಯಣ್ಣ, ನೀ ಬಂದಿಯಣ್ಣ ನಾನು ನೋಡೋಕ್ಕೆ ಅಂತಂತ ಹೇಳ್ಬಿಟ್ಟು ಕೇಳಿದೆ. ಇಲ್ಲಿನೂ ಅದೇ ಥರ ಸ್ವೀಕಾರ. ನಿಮ್ಮ ಅಮ್ಮನ ನೋಡಿದ್ದೀವಿ ರೀ 2 ಸರಿ 3 ಸರಿ. ನಿಮ್ಮ ತಾಯಿಯವ್ರ ಪಿಕ್ಚರ್ ನೋಡಿ ಅವರಷ್ಟು ಭಕ್ತಿ ಭಾವನೆ ತುಂಬಿ ಅವ್ರನ್ನ ನೋಡಿ ನಾವು ಕಲ್ತವ್ರು, ನಾವು ಅಭಿನಯ ಮಾಡೋಕ್ಕೆ ನಾವು ಬಾಳಕ್ಕೆ ಕಲ್ತವ್ರು. ಏನು ಸಾರ್ ಈ ಥರ ದಿನಗಳು ಬರ್ತಾವ ಸಾರ್ ಅಂತ ಕೇಳ್ತಾರೆ. ಹೊಟ್ಟೆ ಬರೋದೋಗುತ್ತೆ. ಅಯ್ಯೋಯ್ಯಪ್ಪ, ಅದೇ ಎಷ್ಟಕ್ಕೆ ಬೇಕೋ ನಾವು ಇಟ್ಬಿಟ್ಟು ಅದು ಕಡಿವಾಣ ಹಾಕೊಂಡು ನಾವು ಜೀವನ ಮಾಡ್ಬೇಕಷ್ಟೇ. ಸರ್, ಈಗ ದರ್ಶನ್ ಅವ್ರ ಭೇಟಿ ನಂತರ ತಾವು ಇಲ್ಲಿ ಬಂದಿರೋದು ಮಾತುಕತೆ ಬಂದಿದ್ದೀರಿ ಅಂತ ಸರ್, ಅವ್ರ ಹಿಂದೆನೆ ಹೇಳಿದ್ನಲ್ವ, 2011ರಲ್ಲಿ ವಿಜಯಲಕ್ಷ್ಮಿ ಅವರನ್ನು ಹೊಡೆದ ಕಾರಣಕ್ಕಾಗಿ ಜೈಲು ಸೇರಿರ್ತಾರೆ. ನಂತರ 22 ದಿವಸ ಒಳಗಿರ್ತಾರೆ. ಅಲ್ಲಿ ಕೆಲವು ಸಂಧಾನ ಮಾತುಕತೆಗಳೆಲ್ಲ ಆಗುತ್ತದೆ. ಅಲ್ಲಿ ಮುಖ್ಯವಾಗಿ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕೂಡ ಭಾಳ ಮುಖ್ಯವಾಗಿರ್ತಾರೆ. ಅಲ್ಲಿ ತಗೊಳ್ಳಿಮ್ಮ ವಾಪಸ್ ಅಂತೇಳಿ ನಡೆದೋಗ್ಬಿಡತ್ತೆ, ಇಲ್ಲ ಅಂತಲ್ಲ. ಆದರೆ ಈ ಘಟನೆ ಇಲ್ರಿ. ಈ ಥರ ಒಂದು ವೇಳೆ ಬೇಡ, ಮೊನ್ನೆ ಹೇಳಿದ್ರು ಅವ್ರು ಬಂದರೆ ಊಟ ಹಾಕ್ತೀವಿ, ನಮಗೇನು ದ್ವೇಷ ಇಲ್ಲ, ಕೇಸ್ ವಾಪಸ್ ತಗೊಳ್ಳೋಕ್ಕೆ ಚಾನ್ಸ್ ಇದೆಯಾ ಅಂತೇಳಿ ದರ್ಶನ್ ಅಭಿಮಾನಿಗಳಿಗೆ ಅನಿಸ್ತಾ ಇರ್ಬೋದು, ಅಥವಾ ಇತರರಿಗೆ ಕೂಡ ಅನಿಸ್ತಾ ಇರ್ಬೋದು. ಏನಾಗ್ಬೋದು? ಹಾಗಿದ್ದರೆ ದರ್ಶನ್ ರಿಲೀಸ್ ಆಗ್ತಾರಾ? ಕೆಲವು ಮಾಹಿತಿ ನಿಮ್ಮ ಮುಂದೆ ಇರ್ತಾವೆ. ನಟ ದರ್ಶನ್ಗೆ ಸಾಲು ಸಂಕಷ್ಟ ಖಂಡಿತವಾಗ್ಲೂ ಇದೆ. ನಾನು ಮೊನ್ನೆನೇ ಹೇಳ್ತಾ ಇದ್ದೆ, 6:30 7 ಗಂಟೆ ಅವಧಿಯಲ್ಲಿ ರೇಣುಕಾಸ್ವಾಮಿ ಮೃತಪಟ್ಟಿರೋದು. ಇಲ್ಲಿ 3 ಪಾಯಿಂಟ್. ಆ ಮೃತಪಟ್ಟಾಗ ದರ್ಶನ್ ಇದ್ರಾ ಇಲ್ವಾ? ನಂಬರ್ 1. ದರ್ಶನ್ ಹೊಡೆದ್ರು ಹೊರಟೋದ್ರು, ಇರಲಿಲ್ಲ. ಉಳಿದವರು ಯಾರು ಹೊಡೆದಿಲ್ಲ. ಆಮೇಲೆ
ಮೃತಪಟ್ಟರು. ದರ್ಶನ್ಗೆ ಪ್ರಾಬ್ಲಮ್. ದರ್ಶನ್ ಹೊಡೆದ್ರು, ಹೊರಟೋದ್ರು, ಇರಲಿಲ್ಲ, ಉಳಿದವರೆಲ್ಲ ಹೊಡೆದ್ರು, ಆಗ ಮೃತಪಟ್ಟರು. ಆಗ ದರ್ಶನ್ಗೆ ಶಿಕ್ಷೆ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಇವರಿಂದಾಗಿ ಸತ್ರ ಅಥವಾ ಅವರು ಸತ್ತಾಗ ಇವರಿದ್ದಾರಾ ಅನ್ನೋದು ಇಂಪಾರ್ಟೆಂಟ್. ಆಮೇಲೆ ಅದಕ್ಕೆ ಬಾಸ್ ಯಾರು, ಯಾರ ಡೈರೆಕ್ಷನ್ ಪ್ರಕಾರ ನಡೀತಿತ್ತು, ಆ ಥರ ಆಗುತ್ತೆ. ಈಗ ರೇಣುಕಾಸ್ವಾಮಿ ಕುಟುಂಬ ಕ್ಷಮೆ ಮಾಡ್ತು ಅಂತ ಅಂದ್ಕೊಳ್ಳಿ. ಈಗ ಮೊನ್ನೆ ಅವ್ರ ತಂದೆ ಹೇಳಿದ್ರು, ಕ್ಷಮೆ ಮಾಡ್ತೀನಪ್ಪ, ನಮಗೇನಿದೆ, ಬಂದರೆ ಊಟ ಕೂತ್ಕೊಳ್ಳಿ ಅಂತ. ರೇಣುಕಾಸ್ವಾಮಿ ಕುಟುಂಬ ಒಪ್ಪಿದೆ, ಓಕೆ ನಾವು ಮಾಫಿ ಮಾಡಿದ್ದೀವಿ. ನಿಮಗೆ ಗೊತ್ತಿದೆಯಾ, ಈ ರಾಜೀವ್ ಗಾಂಧಿ ಅವರನ್ನು ಕೊಂದಂತಹ ನಳಿನಿ ಇವರೆಲ್ಲ ಇದ್ರಲ್ಲ, ಇವರನ್ನು ಮಾಫಿ ಮಾಡುತ್ತೆ. ರಾಜೀವ್ ಗಾಂಧಿ ಕುಟುಂಬ ಮಾಫಿ ಮಾಡುತ್ತೆ. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮಾಫಿ ಮಾಡ್ತಾರೆ. ದೊಡ್ಡ ಘಟನೆ ಅದು ಆ ಸಂದರ್ಭದಲ್ಲಿ ಆಗಿರುವಂಥದ್ದು. ಅದನ್ನು ರಾಹುಲ್ ಗಾಂಧಿ ಕೂಡ ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ, ನನಗೆ ಆ ಸಂದರ್ಭದಲ್ಲಿ ಭಾಳ ಕೋಪ ಇತ್ತು, ಮತ್ತೊಂದಿತ್ತು. ನೋಡಿ, ಅದೇ ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ಪ್ರಧಾನಮಂತ್ರಿಗಳನ್ನು ಕೊಂದವರನ್ನೇ ಆ ಫ್ಯಾಮಿಲಿ ಆ ಕೇಸ್ ವಾಪಸ್ ಬೇಡ, ಕ್ಷಮಿಸಿಬಿಡಿ ಅಂತ ಹೇಳಿದಾಗ ಕ್ಷಮಿಸಿಬಿಡಲಾಗಿತ್ತು ಅಂತೇಳಿ. ಅಂಥದ್ದು ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, VIP ಏನು ಹೈ ಪ್ರೊಫೈಲ್ ಕೇಸ್ ಆದ ಕಾರಣಕ್ಕಾಗಿ. ಒಂದು ವೇಳೆ ಇದೇ ರೇಣುಕಾಸ್ವಾಮಿ ಫ್ಯಾಮಿಲಿ ಇಲ್ಲ ನಾವು ಕೂಡ ಕ್ಷಮಿಸ್ತೀವಿ ಅಂತ ಹೇಳಿದರೆ ರಿಲೀಸ್ ಆಗೋ ಸಾಧ್ಯತೆ ಇದೆಯಾ? ಜೈಲಿಂದ ಹೊರಬರೋಕ್ಕೆ ಸಾಧ್ಯ ಇದೆಯಾ? ಅದರಿಂದ ದರ್ಶನ್ ಅವರಿಗೆ 8 ಆಣೆ ಲಾಭ ಕೂಡ ಆಗೋದಿಲ್ವಂತೆ. ಯಾಕೆ? ಇಡೀ ಕುಟುಂಬ ಹೇಳಿದರು, 99 ವರ್ಷದ ಅಜ್ಜಿ, ಆ ಮನೆಯವರು, ತಂದೆ ತಾಯಿ, ರೇಣುಕಾಸ್ವಾಮಿದು ಪತ್ನಿ, ಯಾರು ಹೇಳಿದರೂ ಕೂಡ ದರ್ಶನ್ ಆ ಕಾರಣಕ್ಕಾಗಿ ರಿಲೀಸ್ ಆಗೋದಕ್ಕೆ, ಕೇಸ್ ಸಮಾಪ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ರೇಣುಕಾ ಕುಟುಂಬ ಇಲ್ಲಿ ತನಕ ದೂರು ನೀಡಿಲ್ಲ ಈ ವಿಚಾರಕ್ಕೆ. ಯಾವಾಗ ರೇಣುಕಾಸ್ವಾಮಿಯ ಹೆಣ ಸಿಕ್ತೋ, 3 ಜನ ಸರೆಂಡರ್ ಆಗ್ತಾರೋ, ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ತಾರೆ, ಸುಮೋಟೋ. ಅರ್ಥ ಆಯ್ತಾ ನಿಮಗೆ? ಸೊ ಅಲ್ಲಿ ರೇಣುಕಾಸ್ವಾಮಿ ಇದಕ್ಕೂ ಸಂಬಂಧ ಇಲ್ಲ. 3 ಜನ ಶರಣಾದ ಬಳಿಕ ದೂರು ದಾಖಲಾಗಿತ್ತು, ಸುಮೋಟೋ, ಸ್ವಯಂ ಪ್ರೇರಿತ. ಜೂನ್ 9ರಂದು ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ಕೇಸ್ ಆಗುತ್ತೆ ಇದು. ಹಾಗಾಗಿ ರೇಣುಕಾಸ್ವಾಮಿ ಮನೆಗೆ ಹೋಗಿ ಯಾರೇ ಸಂಧಾನ ಮಾಡಿದರೂ ಕೂಡ ಈ ಕೇಸಲ್ಲಿ ಲಾಭ ಆಗೋದಿಲ್ಲ. ಅಂದರೆ ರಿಲೀಸ್ ಆಗಿಬಿಡ್ತಾರೆ ಅನ್ನೋವಂಥದ್ದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 2011ರಲ್ಲಿ ಆದಂಥ ಘಟನಾವಳಿಯಲ್ಲಿ 28 ದಿವಸ ಜೈಲಲ್ಲಿದ್ದ ನಂತರ ಇದೇ ವಿಜಯಲಕ್ಷ್ಮಿ ಅವರು ಕೇಸ್ ವಾಪಸ್ ತಗೋತಾರೆ, ದರ್ಶನ್ ಹೊರಗೆ ಬರ್ತಾರೆ. ಇಲ್ಲಿ ಸುಮೋಟೋ ಕೇಸ್ ಜೊತೆಗೆ ದರ್ಶನ ವಿರುದ್ಧ ಸಾಲು ಸಾಕ್ಷಿಗಳು ಸಿಕ್ಕಿವೆ, ಬೇಕಾದ ಸಾಕ್ಷಿಗಳಿದೆ. ರಿಮ್ಯಾಂಡ್ ಕಾಪಿಯಲ್ಲಿ ಅದನ್ನು ಹೇಳಲಾಗಿದೆ, ನಾವು ಕೂಡ ಹೇಳಿದ್ದೀವಿ. ಸೊ ದರ್ಶನ್ ರಿಲೀಸ್ ಆಗಬೇಕು ಅಂತಂದರೆ ಕೇಸ್ಗೆ ಸಂಬಂಧಪಟ್ಟ ಹಾಗೇನೆ ಕೋರ್ಟ್ನಲ್ಲಿ ಬೇಲ್ ಸಿಗಬೇಕು. ಜಾಮೀನು ಬಿಟ್ಟರೆ ದರ್ಶನ್ಗೆ ಬೇರೆ ದಾರಿ ಇಲ್ಲ. ಅದು ಕೂಡ ಚಾರ್ಜ್ ಶೀಟ್ ಆಗೋ ತನಕ ಸಿಗೋ ಡೌಟ್ ಇದೆ. ಸದ್ಯಕ್ಕೆ ದರ್ಶನ್ಗೆ ಜಾಮೀನು ಸಿಗೋ ಡೌಟ್ ಇದೆ ಚಾರ್ಜ್ ಶೀಟ್ ಆಗೋ ತನಕ. ಚಾರ್ಜ್ ಶೀಟ್ 90 ದಿನಗಳ ಕಾಲಾವಕಾಶ ಇದೆ. ಅಲ್ಲಿ ತನಕ ಪೊಲೀಸರು ಎಳಿಬಹುದು, ಅದರ ಒಳಗೆ ಕೂಡ ಮಾಡಬಹುದು. ಕೋರ್ಟ್ ಮನೆ ಊಟವನ್ನೇ ಕೊಡ್ತಿಲ್ಲ ಇಲ್ಲಿ ತನಕ. ಪ್ರಜ್ವಲ್ ರೇವಣ್ಣಗಾದರೂ ಸಿಕ್ತು, ಮನೆ ಊಟ ಕೊಟ್ಟಿಲ್ಲ. ಒಂದು ಮಾಹಿತಿ ಪ್ರಕಾರ ಇಲ್ಲಿ ತನಕ ಆ ಥರ ಮನೆ ಊಟ ಪಡೆದಿದ್ದು ಕರೀಂಲಾಲ ತೆಲಗಿ ಅಂತ ಯಾವುದೋ ಒಂದು, ಅಂದರೆ ಖತರ್ನಾಕ್ ವಿಚಾರ ಇದ್ದರೂ ಕೂಡ ಸಿಕ್ಕಿದ್ದು ಮನೆ ಊಟ ಅಂತೇಳಿ ಬೇರೆ ಬೇರೆ ಕಾರಣ ಇದ್ದಿರ್ಬೋದು. ಈ ನಿಮಗೆ ಕೋರ್ಟ್ನ ಹೊರಗೆ ಮತ್ತು ಒಳಗೆ, ಜೈಲಿನ, ಈಗ ಒಬ್ಬ ವ್ಯಕ್ತಿ ಜೈಲಿನ ಹೊರಗಿರ್ತಾನೆ ಅಂತ ತಿಳ್ಕೊಳ್ಳಿ, ಏನು ಕೇಸಿಲ್ಲ ಅಂತ ತಿಳ್ಕೊಳ್ಳಿ, ಆಗ ಆತನಿಗೆ ಭಾರತದ ಸಂವಿಧಾನದ ಹಕ್ಕು ಕರ್ತವ್ಯ, ನನ್ನ ಹಕ್ಕ್ರಿ ಅಂತ ಕೇಳ್ಬೋದು, ಹೋರಾಟ ಮಾಡೋದು ನಮ್ಮ ಹಕ್ಕ್ರಿ ಅಂತ ಕೇಳ್ಬೋದು. ಕೊಲೆ ಕೇಸಲ್ಲಿ ಒಳಗಿದ್ದರೆ ಸಂವಿಧಾನ ನನಗೆ ಹಕ್ಕು ಕೊಟ್ಟಿದೆ ಅಂತ ಕೇಳಕ್ಕೆ ಬರಲ್ಲ ಅಂತ ಕೇಳೋದಿಲ್ಲ, ಹಾಗಾಗಿ ಸಿಗೋದಿಲ್ಲ ಅಂತ. ಊಟದ ವಿಚಾರಕ್ಕೆ ಅದೇ ಹೇಳಿದ್ದು, ನಿಮ್ಗೆ ಕೊಡೋಕ್ಕಾಗಲ್ಲ, ಹಾಗಾಗಿ ಊಟನೇ ಸಿಕ್ಕಿಲ್ಲ, ಬೇಲ್ ಸಿಗತ್ತಾ ಅನ್ನುವಂಥ ಪ್ರಶ್ನೆ. ಓಕೆ, ಇತ್ತೀಚೆಗೊಂದು ಸುದ್ದಿ ಬಂತು, ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಅದು ಕೂಡ ಚನ್ನಪಟ್ಟಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿತ್ತು. ಯಾಕಂದರೆ DK ಸುರೇಶ್ ಒಂದು ಮಾತನ್ನು ಹೇಳಿದರು, ನಾವು ಅಚ್ಚರಿ ಅಭ್ಯರ್ಥಿನ ಕಣಕ್ಕಿಳಿಸ್ತೀವಿ, ಅಚ್ಚರಿ ಅಭ್ಯರ್ಥಿನ ಕಣಕ್ಕಿಳಿಸ್ತೀವಿ. ಇವತ್ತು ನಿಮಗೆ ಯಾರೂ ಗೊತ್ತಿಲ್ಲದ ಒಂದು ಮಾಹಿತಿ ಕೊಡ್ತೀನಿ. ಆ ಕಡೆ DK ಶಿವಕುಮಾರ್ ಭೇಟಿಯಾದರು ವಿಜಯಲಕ್ಷ್ಮಿ, ಇತ್ತ ನಮ್ಮ ಬಾಸು ಯಾರನ್ನು ಬಿಡಲ್ಲ ಅಂತೇಳಿ ಮಹೇಶ್ ಅವರು ಹೇಳಿದರು, ಸಿನಿಮಾ ನಿರ್ದೇಶಕ. ನೋಡಿ ಯಾರು ಬಂದಿಲ್ಲ, ಎಲ್ಲ ಫಿಲ್ಟರ್ ಆಗ್ತಾರೆ ಅಂತೇಳಿ. ಈಗ ದರ್ಶನ್ ಅವರ ಬಗ್ಗೆ, ಮುಂದಿನ ನಡೆ ಬಗ್ಗೆ ರಾಜ್ಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಸಿನಿಮಾ ಜೊತೆಗೆ ಹೊಸ ಇನ್ನಿಂಗ್ಸ್ ಶುರು ಮಾಡ್ತಾರಾ ದರ್ಶನ್, ನಟ ದರ್ಶನ್ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಚನ್ನಪಟ್ಟಣದಿಂದ ಅಭ್ಯರ್ಥಿ ಆಗಬೇಕಿತ್ತಂತೆ, ನನ್ನ ಮುಂದಿನ ಹೆಜ್ಜೆ ಏನಿದ್ರು ರಾಜಕೀಯದಲ್ಲಿ ಅಂತ ಜೈಲಲ್ಲಿ ಹೇಳಿದ್ದಾರೆ ಅನ್ನುವಂಥ ಒಂದು ಮಾತು
ಎಲ್ಲ ಕಡೆ ಪಸರಿಸ್ತಾ ಇದೆ. ಜೈಲಲ್ಲಿ ಹೂಂಕರಿಸ್ತಾ ಇದ್ದಾರಂತೆ ಚಾಲೆಂಜಿಂಗ್ ಸ್ಟಾರ್. ಜೈಲು ಸಿಬ್ಬಂದಿ ಮುಂದೆ ಹೇಳಿದ್ದಾರಂತೆ ನಟ ದರ್ಶನ್. ಏನಪ್ಪ ಅಂತಂದರೆ ಈ ಇನ್ಸೈಡ್ ಸುದ್ದಿ ಏನಿದೆ, ರಾಜಕೀಯಕ್ಕೆ ಬರ್ತೀನಿ ಸುದ್ದಿ ಬೆನ್ನಲ್ಲೇ ಹೊಸ ಚರ್ಚೆ ಶುರುವಾಗಿದೆ. ಇನ್ನು ಕೆಲವು ಜ್ಯೋತಿಷಿಗಳು ಹೇಳಿದ್ದಾರೆ ಅವರು ರಿಲೀಸ್ ಆಗ್ತಾರೆ, ಆಮೇಲೆ ಮಂತ್ರಿ ಆಗ್ತಾರೆ ಅಂತ. ಇಂಟ್ರೆಸ್ಟ್ ಏನಪ್ಪ ಅಂದ್ರೆ ದರ್ಶನ್ ಯಾವ ಪಕ್ಷ ಸೇರ್ತಾರೆ ಅಂತ ಒಂದು ವೇಳೆ ಹೊರಗೆ ಬಂದರೆ. ನೆಕ್ಸ್ಟ್ 3 ಪಕ್ಷಗಳಲ್ಲೂ ದರ್ಶನ್ಗೆ ಆಪ್ತರ ಬಳಗ ಇದೆ. ಒಂದು ವೇಳೆ ಅವರು BJPಗೆ ಹೋಗ್ತಾರೆ ಅಂತಂದರೆ ಸುಮಲತಾ ಕರೆದ್ರೆ ಹೋಗ್ಬಿಡ್ತಾರೆ. ಬೇಕಿದ್ರೆ ಸುಮಲತಾ, ಸಚ್ಚಿದಾನಂದ ಇವರ ಫ್ರೆಂಡ್ ಇದ್ದಾರೆ. ನಂಬರ್ 1 BJP ಶಾಸಕ ಸತೀಶ್ ರೆಡ್ಡಿ, ಆಮೇಲೆ ಡಾಕ್ಟರ್ ಸುಧಾಕರ್ BJPಯಲ್ಲಿದ್ದಾರೆ. ಆಮೇಲೆ ನಿಮಗೆ ವೆರಿ ಇಂಟ್ರೆಸ್ಟಿಂಗ್, ಇದು ಯಾರಿಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಕೇಳಿಸ್ಕೊಳ್ಳಿ. ಎಲ್ಲವೂ ಅಂದಿದ್ದೇ ಆಗಿದ್ದಿದ್ರೆ ಇವರು ಈಗಾಗಲೇ MP ಆಗಬೇಕಾಗಿತ್ತು 2005ರಲ್ಲೇ. ದೊಡ್ಡಗೌಡರು ಆಫರ್ ಕೊಟ್ಟಿದ್ರಂತೆ. ದೊಡ್ಡಗೌಡರು ದೇವೇಗೌಡರು 2005ರಲ್ಲೇ JDSಗೆ ಬರುವಂತೆ ದೇವೇಗೌಡರು ಆಫರ್ ಕೊಟ್ಟಿದ್ದರು. ದೇವೇಗೌಡರು ಹಿಂಗೆಲ್ಲ ತಲೆ ಓಡಿಸ್ತಾರೆ. ಯಾಕಂದರೆ ಈ ಅಂಬರೀಷ್ ಇದ್ದಾರಲ್ಲ, ಅಂಬರೀಷ್ ಅವ್ರಿಗೂ ಕೂಡ ಅಂಬರೀಷ್ ಅವರು ಕಾಂಗ್ರೆಸ್ಸಿಂದ ಅಲ್ಲ ಎಂಟ್ರಿ ಕೊಟ್ಟಿದ್ದು, ಫಸ್ಟ್ JDSನಿಂದ. ಅಂಬರೀಷ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು JDSನಿಂದ, ಆಮೇಲೆ ಕಾಂಗ್ರೆಸ್ಗೆ ಹೋದ್ರು ಅವರು. ಇದೇ ದೇವೇಗೌಡರು ಅವಕಾಶ ಕೊಟ್ಟಿದ್ದು. ಇದೇ ದೇವೇಗೌಡರು ಇವರಿಗೆ ಆಫರ್ ಕೊಟ್ಟು ಬಾಪ ಚಿಕ್ಕಬಳ್ಳಾಪುರದ ಸ್ಪರ್ಧೆ ಮಾಡು ಅಂತ ಹೇಳಿದ್ರಂತೆ ದೊಡ್ಡಗೌಡರು. ಆಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಆಗಿರಲಿಲ್ಲ, ಚಿತ್ರರಂಗದಲ್ಲಿ ಬೆಳೆಯಬೇಕು ಅಂತ ಆಫರ್ ತಿರಸ್ಕಾರ ಮಾಡಿದ್ರಂತೆ. ಇತ್ತೀಚೆಗೆ ದರ್ಶನ್ ಕಾಂಗ್ರೆಸ್ ಸೇರೋ ಬಗ್ಗೆ ಸುದ್ದಿ ಹಬ್ಬಿತ್ತು. ಅದು ಕೂಡ ಚನ್ನಪಟ್ಟಣದಿಂದ ದರ್ಶನ್ ಅಂದರೆ ಉಪಚುನಾವಣೆ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅಷ್ಟರಲ್ಲಿ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. ನಿಮಗೂ ನೋಡಿ, ಸಿನಿಮಾ ಸೇರಿದರೆ ಒಂದು ಪ್ಲಸ್ ಏನಪ್ಪ ಅಂತಂದರೆ ಏನು 2 KPCC ಅಧ್ಯಕ್ಷರಾಗಿರ್ಬಾರ್ದು, ಮಂತ್ರಿನೂ ಆಗಿರಬಾರ್ದು, 2 ಹುದ್ದೆಗಳಿರಬಾರ್ದು, ಹಿಂಗೆಲ್ಲ ಇದೆ. ಸಿನಿಮಾ ನಟರಿಗೆ ಆ ಪ್ರಾಬ್ಲಮ್ ಇಲ್ಲ. ನೀವು MP ಆಗ್ಬೋದು, ನೀವು ಮಂತ್ರಿನೂ ಆಗ್ಬೋದು, ನೀವು MLA ಆಗಿನಿರ್ಬೋದು, ನೀವು ಹೀರೋ ಆಗ್ಬೋದು, ನೀವು ಪಿಕ್ಚರ್ ರಿಲೀಸ್ ಮಾಡ್ಬೋದು. PC ಪಾಟೀಲ್ ಮಾಡಿದ್ರು, ಜಗ್ಗೇಶ್ ಮಾಡಿದ್ರು, ಹಂಗೆ ಉಮಾಶ್ರೀ ಮಾಡಿದ್ದಾರೆ, ಹಾಗೆ NTR ಅವರು MGR. ಈ ಅವಕಾಶ ಯಾರು ಬಿಡ್ತಾರೆ? ಮಂತ್ರಿಗೆ ಮಂತ್ರಿ, ಸೆಲ್ಯೂಟ್ಗೆ ಸೆಲ್ಯೂಟ್, ಪಿಕ್ಚರ್ಗೆ ಪಿಕ್ಚರ್, ಯಾರಿಗುಂಟು ಯಾರಿಗಿಲ್ಲ.